ಈ 3 ದಿನಾಂಕಗಳಲ್ಲಿ ಜನಿಸಿದವರಿಗೆ ತಾಯಿ ಲಕ್ಷ್ಮಿ ಯಾವಾಗಲೂ ದಯೆ ತೋರುತ್ತಾಳೆ. ಹಣದ ಕೊರತೆಯೂ ಎಂದಿಗೂ ಇರುವುದಿಲ್ಲ. ಸಂಖ್ಯಾಶಾಸ್ತ್ರದ ಪ್ರಕಾರ 6, 15 ಅಥವಾ 24ರಂದು ಜನಿಸಿದವರು ಮೂಲ ಸಂಖ್ಯೆ 6 ಹೊಂದಿರುತ್ತಾರೆ. ಈ ರಾಡಿಕ್ಸ್ ಸಂಖ್ಯೆಯು ಶುಕ್ರ ಗ್ರಹದೊಂದಿಗೆ ಸಂಬಂಧಿಸಿದೆ. ಈ 3 ದಿನಾಂಕಗಳಲ್ಲಿ ಜನಿಸಿದವರಿಗೆ ಲಕ್ಷ್ಮೀದೇವಿಯು ಯಾವಾಗಲೂ ದಯೆ ತೋರುತ್ತಾಳೆ ಎಂದು ಹೇಳಲಾಗುತ್ತದೆ. ಅವರ ಜೀವನದಲ್ಲಿ ಯಾವುದಕ್ಕೂ ಅಥವಾ ಹಣದ ಕೊರತೆಯೂ ಇರುವುದಿಲ್ಲ. ಈ 3 ದಿನಾಂಕಗಳಲ್ಲಿ ಜನಿಸಿದವರ ಗುಣಗಳು ಮತ್ತು ಗುಣಲಕ್ಷಣಗಳು ಯಾವುವು ಎಂದು ನೋಡಿ. ಸಂಖ್ಯಾಶಾಸ್ತ್ರದ ಪ್ರಕಾರ ಮೂಲ ಸಂಖ್ಯೆ 6 ಹೊಂದಿರುವ ಜನರು ಬಾಲ್ಯದಿಂದಲೂ ಹಣ ಮತ್ತು ಆಸ್ತಿಯ ವಿಷಯದಲ್ಲಿ ಅದೃಷ್ಟವಂತರು. ಅವರ ವ್ಯಕ್ತಿತ್ವವು ವಿಭಿನ್ನವಾಗಿದೆ. ಈ ದಿನಾಂಕದಂದು ಜನಿಸಿದ ಜನರು ಸಂಪತ್ತು ಮತ್ತು ಹಣದ ಪ್ರಾಮುಖ್ಯತೆಯನ್ನು ಇತರರಿಗಿಂತ ಉತ್ತಮವಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ಅವರು ಸಾಮಾನ್ಯವಾಗಿ ವ್ಯಾಪಾರದ ಸ್ವಭಾವವನ್ನು ಹೊಂದಿರುತ್ತಾರೆ. ಇದರರ್ಥ ಅವರು ಮೊದಲು ತಮ್ಮ ಆರ್ಥಿಕ ಲಾಭವನ್ನು ನೋಡುತ್ತಾರೆ, ಆದ್ದರಿಂದ ಅವರ ಕೈಯಲ್ಲಿ ಯಾವಾಗಲೂ ಹಣವಿರುತ್ತದೆ. ಯಾವುದೇ ತಿಂಗಳ 15ರಂದು ಜನಿಸಿದ ಜನರ ಮೂಲಭೂತ ಗುಣ ಹಣ ಗಳಿಸುವುದಾಗಿದೆ. ಇದಕ್ಕಾಗಿ ಅವರು ಕಷ್ಟಪಟ್ಟು ಕೆಲಸ ಮಾಡಲು ಹಿಂಜರಿಯುವುದಿಲ್ಲ. ಅವರು ನೃತ್ಯ, ಹಾಡುಗಾರಿಕೆ, ಚಿತ್ರಕಲೆ, ನಟನೆ ಇತ್ಯಾದಿಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ. ಇದರಿಂದ ಅವರು ಸಾಕಷ್ಟು ಆರ್ಥಿಕ ಲಾಭವನ್ನು ಪಡೆಯುತ್ತಾರೆ. ಹೀಗಾಗಿ ಅವರ ಜೇಬು ತುಂಬಿರುತ್ತದೆ. ಆದರೆ ಅವರು ತುಂಬಾ ಖರ್ಚು ಮಾಡುವವರು. ಈ ಜನರು ಧನಾತ್ಮಕವಾಗಿ ಪರಿಗಣಿಸುತ್ತಾರೆ ಮತ್ತು ನಂತರ ದುಪ್ಪಟ್ಟು ಹಣವನ್ನು ಗಳಿಸುತ್ತಾರೆ. ಇದರಿಂದ ಖರ್ಚುಗಳು ಕಡಿಮೆಯಾಗುವುದಿಲ್ಲ. ಯಾವುದೇ ತಿಂಗಳ 24ರಂದು ಜನಿಸಿದ ಜನರು ದುಬಾರಿ ವಸ್ತುಗಳನ್ನು ತುಂಬಾ ಇಷ್ಟಪಡುತ್ತಾರೆ. ಸಂಗೀತ ಮತ್ತು ಚಿತ್ರಕಲೆಯಲ್ಲಿಯೂ ಅವರಿಗೆ ಉತ್ತಮ ಆಸಕ್ತಿ ಇದೆ. ಅಲ್ಲದೆ ಈ ರಾಡಿಕ್ಸ್ ಸಂಖ್ಯೆಯ ಜನರು ಸ್ನೇಹ ಬೆಳೆಸುವಲ್ಲಿ ಮತ್ತು ನಿರ್ವಹಿಸುವಲ್ಲಿ ಬಹಳ ಪ್ರವೀಣರಾಗಿದ್ದಾರೆ. ಈ ಗುಣಮಟ್ಟವು ಅವರ ದೊಡ್ಡ ಆಸ್ತಿಯಾಗಿದೆ. ಇದರಿಂದಾಗಿ ಹಣವು ಅವರ ಕಡೆಗೆ ಆಕರ್ಷಿತವಾಗಿದೆ. ಅವರ ಸ್ನೇಹಿತರ ವಲಯವು ಅವರ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಅವರಿಗೆ ಸಹಾಯವನ್ನು ಮಾಡುತ್ತದೆ. ನಿಸ್ಸಂಶಯವಾಗಿ ಹಣವನ್ನು ಗಳಿಸಿದ ನಂತರ ಈ ಜನರು ತಮ್ಮ ಸ್ನೇಹಿತರಿಗಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡುತ್ತಾರೆ. ಸಂಖ್ಯಾಶಾಸ್ತ್ರದ ಪ್ರಕಾರ 6, 15 ಅಥವಾ 24ರಂದು ಜನಿಸಿದವರು ತುಂಬಾ ಸಂತೋಷವಾಗಿರುತ್ತಾರೆ. ಇತರರನ್ನು ನಿಮ್ಮ ಕಡೆಗೆ ಬಹುಬೇಗ ಆಕರ್ಷಿಸಿ, ಯಾರೇ ಒಮ್ಮೆ ಅವರನ್ನು ಭೇಟಿಯಾದರೂ ಅವರ ಒಳ್ಳೆಯ ಸ್ವಭಾವದಿಂದ ಪ್ರಭಾವಿತರಾಗುತ್ತಾರೆ ಮತ್ತು ಅವರೊಂದಿಗೆ ಅಂಟಿಕೊಳ್ಳುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.